ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಪದ್ಮ ಪ್ರಶಸ್ತಿಗಳ ಬಗ್ಗೆ ನಾವು ಅಭ್ಯಾಸವನ್ನ ಮಾಡೋಣ. ಪದ್ಮ ಪ್ರಶಸ್ತಿಗಳ ಬಗ್ಗೆ ನಾನು ಈ ತರಗತಿಯಲ್ಲಿ ನಿಮಗೆ ಡಿಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೇನೆ. ಪದ್ಮ ಪ್ರಶಸ್ತಿಗಳು ನೋಡಿ, ಆಲ್ರೆಡಿ ನಾನು ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಸಂಪೂರ್ಣವಾಗಿ 360 ಡಿಗ್ರಿ ಆಂಗಲ್ ಅಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದರ ಜೊತೆಗೆ ಕರೆಂಟ್ ಅಫೇರ್ ಏನು ಅಪ್ಡೇಟ್ ಇದೆ, 2026ನೇ ಸಾಲಿನ ಕರೆಂಟ್ ಅಫೇರ್ ಏನು ಅಪ್ಡೇಟ್ ಆಗಿದೆ ಅದೆಲ್ಲವನ್ನೂ ಕೂಡ ನಾನು ಅದರಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆ, ಸೊ ಈಗ ನೋಡಿ, ಈ ಪ್ರಶಸ್ತಿಗಳು ನಾನು ಯಾಕೆ ಇದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಯಾವುದೇ ಎಕ್ಸಾಮ್ ತೆಗೆದುಕೊಂಡ್ರೂ ಕೂಡ ಪ್ರಶಸ್ತಿಗಳು ಅಂತಕ್ಕಂಥ ಟಾಪಿಕ್ ಏನಿದೆಯಲ್ಲ, ಈ ಟಾಪಿಕ್ ಇಂದ ಒಂದಿಲ್ಲ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮಿಗೆ ಬಂದೇ ಬರುತ್ತೆ. ಸೊ ಇದು GK ಟಾಪಿಕ್. ಸೊ ಈ GK ಟಾಪಿಕ್ ಜೊತೆಗೆ ನಾವು ಇತ್ತೀಚೆಗೆ ಅಂದ್ರೆ 2026ನೇ ಸಾಲಿನಲ್ಲಿ ಏನು ಅಪ್ಡೇಟ್ ಆಗಿದೆ ಅದೆಲ್ಲವನ್ನು ಕೂಡ ಅಭ್ಯಾಸ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೇನೆ. ಇಲ್ಲಿ ನಾನು ಒಂದು ನಿಮಗೆ ಕ್ವಶನ್ ತೋರಿಸ್ತಾ ಇದ್ದೇನೆ ನೋಡಿ. KPSC KE ಅಂತ ಕೊಟ್ಟಿದ್ದಾರೆ. ಇದರಲ್ಲಿ KE ಎಕ್ಸಾಮ್ ನಡೆಸಿರ್ತಕ್ಕಂಥ ಗ್ರೂಪ್ C ಎಕ್ಸಾಮ್ ಅಲ್ಲಿ ಏನಂತ ಹೇಳಿದ್ರೆ 2026ರಲ್ಲಿ ನಡೆಸಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದೊಂದು ಪ್ರಶ್ನೆ ಬಂದಿತ್ತು. ಸೊ ರೀಸೆಂಟ್ ಆಗಿ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ ಇದು. ಒಂದು ಪರೀಕ್ಷೆಯ ಪ್ರಶ್ನೆ ಯಾವುದ್ರ ಬಗ್ಗೆ ಕೇಳಿದ್ದಾರೆ ನೋಡಿ. ಕರ್ನಾಟಕದ ಪದ್ಮ ಪ್ರಶಸ್ತಿ ಪುರಸ್ಕೃತರು ಮತ್ತು ಅವರ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನ ಗಮನಿಸಿ ಅಂತ. ಅಂದ್ರೆ ನೋಡಿ, 2026ನೇ ಸಾಲಿನಲ್ಲಿ ಪದ್ಮ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಕೇಳಿರತಕ್ಕಂತಹ ಪ್ರಶ್ನೆ ಏನ್ ಕೇಳಿದರೆ, ಶತಾವಧಾನಿ ಆರ್ ಗಣೇಶ್ ಮತ್ತೆ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅದನ್ನ ಕೊಟ್ಟಿದ್ದಾರೆ. ಅಂಕೇಗೌಡ ಅವರ ಹೆಸರನ್ನ ಕೊಟ್ಟು ಅವ್ರು ಯಾವ ಕ್ಷೇತ್ರದಲ್ಲಿ ಅವರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದೇ ರೀತಿ ನಾನು ಅನೇಕ ಪ್ರಶ್ನೆಗಳನ್ನ ನಾನು ನಿಮಗೆ ತೋರಿಸಬಲ್ಲೆ ನೋಡಿ. ಇದು PDO ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ, ಹೌದಾ? ಪದ್ಮ ಪ್ರಶಸ್ತಿಗಳ ಪಟ್ಟಿಯಲ್ಲಿ ಅನ್ಸಂಗ್ ಹೀರೋಸ್ ಅಂತಕ್ಕಂತಹ ಅಂದ್ರೆ ತೆರೆಮರೆಯ ಸಾಧಕರು ಎಂಬ ಪರಿಕಲ್ಪನೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ಈ ಪರಿಕಲ್ಪನೆಯ ಅರ್ಥ ಏನಂತ ಕೇಳಿದ್ದಾರೆ, PDO ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಕೆಲವೊಂದು ಪ್ರಶ್ನೆಗಳನ್ನ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. UPSC CDS ಎಕ್ಸಾಮ್ 2021ರಲ್ಲಿ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ನಗದು ಬಹುಮಾನಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆಯನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೇಳಿರ್ತಕ್ಕಂಥದ್ದು. ಇದೆಲ್ಲವನ್ನು ನಾನು ನಮಗೆ ಡಿಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಗೇನ್ ನೋಡಿ, ಇಲ್ಲಿ ರ್ಯಾಂಕಿಂಗ್ ಕೇಳಿದ್ದಾರೆ ಪದ್ಮ ಪ್ರಶಸ್ತಿಗಳ ಬಗ್ಗೆ. ಯಾವ ಎಕ್ಸಾಮ್ ಅಲ್ಲಿ? ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ 2020ರಲ್ಲಿ ನಡೆಸಿರ್ತಕ್ಕಂತಹ ಒಂದು ಎಕ್ಸಾಮ್ ಅಲ್ಲಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡಿ, SSC CGL 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಪ್ರತಿ ವರ್ಷ ಯಾವ ರಾಷ್ಟ್ರೀಯ ಹಬ್ಬದ ಮುನ್ನಾ ದಿನದಂದು ಪದ್ಮ ಪ್ರಶಸ್ತಿಗಳನ್ನ ಘೋಷಿಸಲಾಗುತ್ತದೆ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ UPSC ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ CAPF ಏನ್ ಎಕ್ಸಾಮ್ ಇದೆಯಲ್ಲ 2023ರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಾಗೆ ಪದ್ಮ ಪ್ರಶಸ್ತಿ ಮೇಲೆ ಪ್ರಶ್ನೆ ಬಂದಿದೆ. ಓಕೆ, ನಾನು ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ, SD 2022ರಲ್ಲಿ ನಡೆಸಿರ್ತಕ್ಕಂತಹ ಒಂದು ಎಕ್ಸಾಮ್, ಆ ಎಕ್ಸಾಮ್ ಏನಿದೆಯಲ್ಲ ಆ ಎಕ್ಸಾಮ್ ಅಲ್ಲೂ ಕೂಡ ಇದ್ರ ಮೇಲೆ ಪ್ರಶ್ನೆ ಬಂದಿದೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ KPSC FD 2021ರಲ್ಲಿ ಏನು ಎಕ್ಸಾಮ್ ನಡೆದಿತ್ತು ಅದರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಅಗೇನ್ ಪದ್ಮ ಪ್ರಶಸ್ತಿಗಳ ಮೇಲೆ. ಸೊ ನೆಕ್ಸ್ಟ್ ಇದು KPSC KS 2020ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. KS ಅಲ್ಲೂ ಕೂಡ ಪ್ರಶ್ನೆಗಳು ಬಂದಿದ್ದಾವೆ. ನೀವು KSಗೂ ಕೂಡ ಪ್ರಿಪೇರ್ ಮಾಡ್ತಾ ಇರ್ತೀರಾ. ಸೊ KS ಅಲ್ಲೂ ಕೂಡ ಈ ಪ್ರಶ್ನೆ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೇನೆ ನಿಮಗೆ. UPSC ಎಕ್ಸಾಮ್ ತೆಗೆದುಕೊಂಡ್ರೂ ಕೂಡ ಅದಕ್ಕೂ ಕೂಡ ಇದು ವೆರಿ ಇಂಪಾರ್ಟೆಂಟ್. 2021ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಅಂದ್ರೆ ಇದರ ಅರ್ಥ ನಾನು ಯಾಕೆ ತೋರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದಿಲ್ಲ ಒಂದು ಪ್ರಶ್ನೆ ಈ ಒಂದು ಭಾಗದಿಂದ ಬಂದೇ ಇರ್ತದೆ. ಹೀಗಾಗಿ ಈ ಪದ್ಮ ಪ್ರಶಸ್ತಿಗಳ ಬಗ್ಗೆ ನಾವು ಚೆನ್ನಾಗಿ ಓದ್ಕೊಂಡಿರ್ಬೇಕು. ಓಕೆ, 360 ಡಿಗ್ರಿ ಆಂಗಲ್ ಅಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ಅರ್ಥ ಮಾಡ್ಕೊಂಡಿರ್ಲೇಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಪದ್ಮ ಪ್ರಶಸ್ತಿಗಳ ಬಗ್ಗೆ ನಾವು ಫಸ್ಟಿಗೆ ನೋಡೋಣ. ಆಮೇಲೆ ಅದಾದ ನಂತರ ನಾನು ಎಲ್ಲಾ ಪ್ರಶ್ನೆಗಳನ್ನ 1 by 1 ಆಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಪದ್ಮ ಪ್ರಶಸ್ತಿಗಳು ಅಂತ ಬಂದಾಗ ನೋಡಿ, ನಾವು ಆಲ್ರೆಡಿ ಓದಿದ್ದೇವೆ. ಏನು ಓದಿರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಭಾರತದಲ್ಲಿ ಅತ್ಯುನ್ನತವಾದಂತಹ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಹೇಳಿದ್ರೆ ಅದು ಭಾರತ ರತ್ನ. ನಂಬರ್ 1 ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಭಾರತ ರತ್ನ. ರ್ಯಾಂಕಿಂಗ್ ಅಲ್ಲಿ ನಾನು ಹೇಳ್ತಕ್ಕಂಥದ್ದು ಭಾರತ ರತ್ನ ಪ್ರಶಸ್ತಿ. ಸೊ 2ನೇ ರ್ಯಾಂಕಿಂಗ್ ಅಲ್ಲಿ ಬರ್ತಕ್ಕಂಥದ್ದು ಪದ್ಮ ವಿಭೂಷಣ ಪ್ರಶಸ್ತಿ ಬರುತ್ತೆ. ಓಕೆ, ಸೊ 3ನೇ ರ್ಯಾಂಕಿಂಗ್ ಅಲ್ಲಿ ಬರ್ತಕ್ಕಂಥದ್ದು ಪದ್ಮ ಭೂಷಣ ಪ್ರಶಸ್ತಿ ಬರುತ್ತೆ. ಸೊ 4ನೇ
ರ್ಯಾಂಕಿಂಗ್ ಅಲ್ಲಿ ಬರ್ತಕ್ಕಂಥ ಪ್ರಶಸ್ತಿ ಯಾವುದು ಅಂತ ಹೇಳಿದ್ರೆ ಪದ್ಮಶ್ರೀ ಪ್ರಶಸ್ತಿ. ಪದ್ಮಶ್ರೀ ಪ್ರಶಸ್ತಿ. ಸೊ ಈ ರೀತಿ ಅತ್ಯುನ್ನತವಾಗಿರ್ತಕ್ಕಂತಹ ನಾಗರಿಕ ಪ್ರಶಸ್ತಿಗಳಿವು. ನಂಬರ್ 1 ಸ್ಥಾನದಲ್ಲಿ ಭಾರತ ರತ್ನ, ನಂಬರ್ 2ರಲ್ಲಿ ಪದ್ಮವಿಭೂಷಣ್, ನಂಬರ್ 3ರಲ್ಲಿ ಪದ್ಮಭೂಷಣ ಮತ್ತು 4ನೇ ಸ್ಥಾನದಲ್ಲಿ ಪದ್ಮಶ್ರೀ ಬರ್ತದೆ. ಸೊ ನಾವು ಈಗ ಆಲ್ರೆಡಿ ಭಾರತ ರತ್ನದ ಬಗ್ಗೆ ನಾನು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಆ ವಿಡಿಯೋವನ್ನು ನೀವು ನೋಡಿ. ಈಗ ನಾವು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿ ಬಗ್ಗೆ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಓಕೆ, ಹಾಗಾದ್ರೆ ಈ ಪದ್ಮ ಪ್ರಶಸ್ತಿಗಳು ಯಾವಾಗ ಸ್ಥಾಪನೆ ಆದವು ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ 1954ರಲ್ಲಿ ಈ ಪ್ರಶಸ್ತಿಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಈ ಪ್ರಶಸ್ತಿಗಳನ್ನ ಗಣರಾಜ್ಯೋತ್ಸವದ ಮುನ್ನಾ ದಿನ ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಗಣರಾಜ್ಯೋತ್ಸವ ಏನೇನು ನಡೀತೈತೆ ಅಂದ್ರೆ ಆ ಗಣರಾಜ್ಯೋತ್ಸವದ ಪೂರ್ವದಲ್ಲಿ ಈ ಪ್ರಶಸ್ತಿಗಳನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ 2026ರ ಒಂದು ಪದ್ಮ ವಿಭೂಷಣ ಮತ್ತೆ ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳನ್ನ ಯಾರ್ಯಾರು ಪಡೆದುಕೊಂಡಿದ್ದಾರೆ ಅನ್ನೋದನ್ನ ಗಣರಾಜ್ಯೋತ್ಸವ ಏನ್ ನಡೆಯುತ್ತೆ ಆ ನಡೆಯೋಕ್ಕಿಂತ ಮುಂಚಿತವಾಗಿ ಒಂದೆರಡು ದಿನಗಳ ಮುಂಚಿತವಾಗಿ ಇದನ್ನ ಘೋಷಣೆ ಮಾಡಲಾಗುತ್ತೆ. ಸೊ ಆಲ್ರೆಡಿ ನಾನು ರ್ಯಾಂಕಿಂಗ್, ಶ್ರೇಣಿ ವ್ಯವಸ್ಥೆ ಅಂದ್ರೆ ರ್ಯಾಂಕಿಂಗ್ ಯಾವ ರೀತಿ ಇರುತ್ತೆ ಇದಿರ್ಬೋದು ಅಂತಕ್ಕಂಥದ್ದು ಆಲ್ರೆಡಿ ನಾನು ಇದ್ರ ಬಗ್ಗೆ ಹೇಳಿದ್ದೇನೆ. ಸೊ ಪದ್ಮವಿಭೂಷಣ 2ನೇ ಸ್ಥಾನದಲ್ಲಿ, ಪದ್ಮಭೂಷಣ 3ನೇ ಸ್ಥಾನದಲ್ಲಿ, ಪದ್ಮಶ್ರೀ 4ನೇ ಸ್ಥಾನದಲ್ಲಿ ಇರುತ್ತೆ. 1, 2, 3, 4 ನಾನು ಹೇಳಿದ್ದೇನೆ. ಓಕೆ, ಹಾಗಾದ್ರೆ ಈ ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು ಬಿರುದುಗಳ ಅಡಿಯಲ್ಲಿ ಬರ್ತಾವ. ನೋಡಿ, ಸಂವಿಧಾನದಲ್ಲಿ ಒಂದು ವಿಧಿ ಇದೆ. ಆ ವಿಧಿ ಯಾವುದು ಅಂತ ಹೇಳಿದ್ರೆ 18. ಈ 18ನೇ ವಿಧಿ ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ ಬಿರುದುಗಳ ರದ್ದತಿಯ ಬಗ್ಗೆ ಹೇಳುತ್ತೆ. ಬಿರುದುಗಳ ರದ್ದತಿಯ ಬಗ್ಗೆ ಈ ಒಂದು ವಿಧಿ ವಿವರಣೆಯನ್ನ ಕೊಡುತ್ತೆ. ಹಾಗಾದ್ರೆ ಈ ಪದ್ಮ ಪ್ರಶಸ್ತಿಗಳು ವಿಧಿ 18ರ ಅಡಿಯಲ್ಲಿ ಬಿರುದುಗಳು ಅನ್ನುವಂತಹ ಹೆಸರಿನಿಂದ ಕರೆಯಲ್ಪಡುತ್ತವೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಆ ಪ್ರಶ್ನೆ ಯಾವಾಗ ಉದ್ಭವ ಆಯಿತು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಪ್ರಕರಣ ಬಂತು. ಅದಕ್ಕೆ ನಾವು ಬಾಲಾಜಿ ರಾಘವನ್ ಪ್ರಕರಣ ಅಂತ ಕರಿತೇವೆ. ಓಕೆ, ಬಾಲಾಜಿ ರಾಘವನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಂದ್ರೆ ಈ ಪದ್ಮ ಪ್ರಶಸ್ತಿಗಳೇನಿದಾವೆ ಇನ್ಕ್ಲೂಡಿಂಗ್ ಭಾರತ ರತ್ನ, ಈ ಪ್ರಶಸ್ತಿಗಳು ಕೇವಲ ಅಲಂಕಾರಿಕವಾದಂತಹ ಒಂದು ಪ್ರಶಸ್ತಿಗಳು, ಆದರೆ ಇವುಗಳು 18 ಉಪವಿಧಿ 1ರ ಅಡಿಯಲ್ಲಿ ಬರ್ತಕ್ಕಂತಹ ಬಿರುದುಗಳು ಅಲ್ಲ ಅಂತಕ್ಕಂಥ ತೀರ್ಪನ್ನ ನೀಡಿದೆ. ಇದ್ರ ಮೇಲೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪದ್ಮ ಪ್ರಶಸ್ತಿಗಳಾಗ್ಲಿ ಭಾರತ ರತ್ನಗಳಾಗ್ಲಿ ಅವುಗಳು ಸಂವಿಧಾನದ 18ನೇ ವಿಧಿ ಅಡಿಯಲ್ಲಿ ಬರ್ತಕ್ಕಂತಹ ಬಿರುದುಗಳಲ್ಲ. ಓಕೆ, ಬಿರುದುಗಳಲ್ಲ ಅಂತ ಹೇಳಿದ್ರೆ ಇವುಗಳನ್ನ ಹೆಸರಿನ ಮುಂದೆ ಆಗ್ಲಿ ಅಥವಾ ಹಿಂದೆ ಆಗ್ಲಿ ಬಳಸೋ ಹಾಗಿಲ್ಲ. ಸಫಿಕ್ಸ್ ಮತ್ತೆ ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಅಂತ ಹೇಳ್ತೇವೆ. ಹೆಸರಿನ ಮುಂಚೆ ಅಥವಾ ಹೆಸರಿನ ನಂತರ ನಾವು ಬಳಸೋ ಹಾಗಿಲ್ಲ. ಓಕೆ, ಅಮಾನತು ಅನ್ನೋದನ್ನು ನಾವು ನೋಡೋಣ. ಅಮಾನತು ಅಂತ ಹೇಳಿದ್ರೆ ಇಲ್ಲಿ ಯಾವ ವಿಚಾರದ ಬಗ್ಗೆ ನಾವು ನೋಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಈ ಪದ್ಮ ಪ್ರಶಸ್ತಿಗಳು ಏನಿದಾವೆ ಪ್ರತಿ ವರ್ಷನೂ ನೀಡ್ತಾ ಬಂದಿದಾರ ನಿರಂತರವಾಗಿ ಅನ್ನುವಂತಹ ಪ್ರಶ್ನೆ. ಯಾವುದೇ ಒಂದು ಸಂದರ್ಭ ಅಥವಾ ಸನ್ನಿವೇಶದಲ್ಲಿ ಇದನ್ನ ನಿಲ್ಲಿಸಲಾಗಿತ್ತ ಅನ್ನುವಂತಹ ಪ್ರಶ್ನೆ. ಎಸ್, ನೋಡಿ, ಪ್ರತಿ ವರ್ಷ ಇದನ್ನ ನಿರಂತರವಾಗಿ ಪದ್ಮ ಪ್ರಶಸ್ತಿಗಳನ್ನ ನೀಡ್ತಾ ಇದ್ರು. ಆದರೆ 2 ಸಂದರ್ಭಗಳಲ್ಲಿ 2 ಬಾರಿ ಮಾತ್ರ ಈ ಪ್ರಶಸ್ತಿ ನೀಡೋದನ್ನ ನಿಲ್ಲಿಸಿದ್ರು. 2 ಬಾರಿ ಮಾತ್ರ ಈ ಪ್ರಶಸ್ತಿಯನ್ನ ನಿಲ್ಲಿಸಲಾಗಿತ್ತು. 1978-79ರ ಸಂದರ್ಭದಲ್ಲಿ ಮತ್ತೆ 1993ರಿಂದ 97ರ ಸಂದರ್ಭದಲ್ಲಿ. ಸೊ ಪದ್ಮ ಪ್ರಶಸ್ತಿಗಳನ್ನ 2 ಬಾರಿ ಇಲ್ಲಿ ಆ ಒಂದು ಪ್ರಶಸ್ತಿಗಳನ್ನ ನೀಡುವುದನ್ನ ನಿಲ್ಲಿಸಲಾಗಿತ್ತು ಅನ್ನೋದು ನಮಗೆ ಕ್ಲಾರಿಟಿ ಇರಬೇಕು. ಇದ್ರ ಮೇಲೆ UPSC ಪ್ರಶ್ನೆ ಕೇಳಿದ್ದಾರೆ, ನಾನು ತೋರಿಸ್ತೇನೆ ನಿಮಗೆ. ಸೊ ವಾರ್ಷಿಕ ಗರಿಷ್ಠ ಮಿತಿ ಅಂದ್ರೆ ಈ ಪದ್ಮ ಪ್ರಶಸ್ತಿಗಳನ್ನ ಕೊಡಬೇಕಂದ್ರೆ ಏನಾದರೂ ಮಿತಿಯನ್ನ ಹಾಕಲಾಗಿದೆ. ಈ ವರ್ಷಕ್ಕೆ ಇಂತಿಷ್ಟು ಪ್ರಶಸ್ತಿಗಳನ್ನ, ಇಷ್ಟು ಸಂಖ್ಯೆಯ ಪ್ರಶಸ್ತಿಗಳನ್ನ ಮಾತ್ರ ನೀಡಬೇಕು ಅನ್ನುವಂತಹ ನಿಯಮ ಏನಾದರೂ ಇದೆಯಾ ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಎಸ್, ನಿಯಮ ಇದೆ, ಗರಿಷ್ಠ 120 ಪ್ರಶಸ್ತಿಗಳನ್ನ ನೀಡಬೇಕು ಅಂತ. ಆದ್ರೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಈ ಒಂದು ನಿಯಮವನ್ನ ಸರ್ಕಾರ ವಿನಾಯಿತಿಯನ್ನ ತೆಗೆದುಕೊಂಡು ಹೆಚ್ಚು ಪ್ರಶಸ್ತಿಗಳನ್ನು ಕೂಡ ಘೋಷಣೆಯನ್ನ ಮಾಡುತ್ತೆ. ಅದರ ಜೊತೆಗೆ ನೋಡಿ, ಇಲ್ಲಿ ಮರಣೋತ್ತರವಾಗಿ ಯಾರಿಗೆ ಪ್ರಶಸ್ತಿಯನ್ನ ಕೊಡ್ತಾರೆ, ಮತ್ತೆ ವಿದೇಶಿಯರಿಗೆ ಯಾರಿಗೆ ಈ ಒಂದು ಪದ್ಮ ಪ್ರಶಸ್ತಿಗಳು ಸಿಗ್ತವೆ, ಮತ್ತೆ NRIಗಳಿಗೆ ಏನು ಪ್ರಶಸ್ತಿಗಳನ್ನ ಅನೌನ್ಸ್ ಮಾಡ್ತಾರೆ, ಅವುಗಳನ್ನ ಈ ಒಂದು 120ರ ಅಡಿಯಲ್ಲಿ, ಈ ಸಂಖ್ಯೆ ಅಡಿಯಲ್ಲಿ ಅವ್ರನ್ನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸೊ ಅವ್ರನ್ನ 120 ಪ್ರಶಸ್ತಿಯಿಂದ ಹೊರಗಡೆ ಅವ್ರನ್ನ ಕೌಂಟ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಮರಣೋತ್ತರವಾಗಿ ಮತ್ತೆ ವಿದೇಶಿಯರಿಗೆ ಸೇರಿ ಒಂದು 20 ಪ್ರಶಸ್ತಿಗಳನ್ನ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಈ 20 ಪ್ರಶಸ್ತಿಗಳನ್ನ 120ರಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ ಅಂತಕ್ಕಂಥದ್ದು. ಓಕೆ,
ಹಾಗಾದ್ರೆ ಈ ಸರ್ಕಾರಿ ನೌಕರರು ಪದ್ಮ ಪ್ರಶಸ್ತಿಗಳನ್ನ ಪಡೆದುಕೊಳ್ಳಬಹುದಾ ಅನ್ನುವಂಥದ್ದು. ನೋಡಿ, ಸರ್ಕಾರಿ ನೌಕರರು ಪದ್ಮ ಪ್ರಶಸ್ತಿಗಳನ್ನ ಪಡೆದುಕೊಳ್ಳುವ ಹಾಗಿಲ್ಲ. ಆದ್ರೆ ಇಬ್ಬರಿಗೆ ವಿನಾಯಿತಿಯನ್ನ ಕೊಡಲಾಗಿದೆ. ಯಾರಿಗೆ? ವೈದ್ಯರು ಮತ್ತೆ ವಿಜ್ಞಾನಿಗಳು, ಡಾಕ್ಟರ್ಸ್ ಅಂಡ್ ಸೈಂಟಿಸ್ಟ್ ಯಾರಿದಾರಲ್ಲ ಅವ್ರಿಗೆ ಮಾತ್ರ ಇದರಿಂದ ವಿನಾಯಿತಿ ಇದೆ. ಸರ್ಕಾರಿ ನೌಕರರು ಅಂತ ಹೇಳಿದ್ರೆ ಅದರ ಜೊತೆಗೆ ಪಬ್ಲಿಕ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸಾರ್ವಜನಿಕ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಇದನ್ನ ಪಡೆಯುವಂತಹ ಅರ್ಹತೆ ಇಲ್ಲ. ಅಂದ್ರೆ ಅವರಿಗೆ ಅವರು ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರಿಗೆ ಈ ಒಂದು ಪ್ರಶಸ್ತಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರಿ ನೌಕರರು ಮತ್ತು ಸಾರ್ವಜನಿಕ ಉದ್ಯಮದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡಲಾಗುವುದಿಲ್ಲ. ಈ ಒಂದು ನಿಯಮ ಇದೆ. ಹಾಗಾದ್ರೆ ನೋಡಲ್ ಸಚಿವಾಲಯ ಯಾವುದಿದಕ್ಕೆ ಅಂದ್ರೆ ಗೃಹ ಸಚಿವಾಲಯ. ಓಕೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಿದೆಯಲ್ಲ, ಗೃಹ ಸಚಿವಾಲಯದ ಅಡಿಯಲ್ಲಿ ಇದು ಎಲ್ಲ ಕಾರ್ಯಗಳು ನಡೀತವೆ. ಸೊ ಈ ಒಂದು ಪದ್ಮ ಪ್ರಶಸ್ತಿಗಳನ್ನ ಆಯ್ಕೆ ಮಾಡಲಿಕ್ಕೆ ಒಂದು ಸಮಿತಿ ಇರ್ತದೆ, ಅದಕ್ಕೆ ಆಯ್ಕೆ ಸಮಿತಿ ಅಂತ ಇರ್ತದೆ. ಈ ಆಯ್ಕೆ ಸಮಿತಿಯನ್ನ ನೇಮಕ ಮಾಡ್ತಕ್ಕಂಥವ್ರು ಯಾರಂದ್ರೆ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಯವರು ಈ ಆಯ್ಕೆ ಸಮಿತಿಯನ್ನ ರಚನೆಯನ್ನ ಮಾಡ್ತಾರೆ. ಈ ಆಯ್ಕೆ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಕ್ಯಾಬಿನೆಟ್ಟಿನ ಕಾರ್ಯದರ್ಶಿಯವರು ವಹಿಸ್ಕೊಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೇಳಿದರೆ ಪ್ರಶ್ನೆ ಏನಂದ್ರೆ ಈ ನಿಮಿಷ, ಈ ಪದ್ಮ ಪ್ರಶಸ್ತಿಗಳನ್ನ ನೀಡ್ಲಿಕ್ಕೆ ಅಥವಾ ಪದ್ಮ ಪ್ರಶಸ್ತಿಗಳನ್ನ ಆಯ್ಕೆ ಮಾಡಲಿಕ್ಕೆ ಯಾರು ಈ ಒಂದು ಪದ್ಮ ಪ್ರಶಸ್ತಿ, ಯಾರಿಗೆ ನಾವು ಈ ಪದ್ಮ ಪ್ರಶಸ್ತಿಯನ್ನ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕೆ ಒಂದು ಆಯ್ಕೆ ಸಮಿತಿ ಇರ್ತದೆ. ಆ ಆಯ್ಕೆ ಸಮಿತಿಯ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಕ್ಯಾಬಿನೆಟ್ಟಿನ ಕಾರ್ಯದರ್ಶಿ ಆಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳಿದ್ದಾರೆ. ಈ ಪದ್ಮ ಪ್ರಶಸ್ತಿಗಳ ಆಯ್ಕೆ ಸಮಿತಿ ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರೆ? ಅದು ಕ್ಯಾಬಿನೆಟ್ಟಿನ ಕಾರ್ಯದರ್ಶಿ ಅಂತ ನಿಮಗೆ ಗೊತ್ತಿರಬೇಕು. ಬಟ್ ಸಮಿತಿಯನ್ನ ನೇಮಕ ಮಾಡತಕ್ಕಂಥವ್ರು ಪ್ರೈಮ್ ಮಿನಿಸ್ಟರ್. ಓಕೆ, ಸೊ ನೆಕ್ಸ್ಟ್, ಆರ್ಥಿಕ ಸೌಲಭ್ಯಗಳು ಅನ್ನೋದಕ್ಕಿಂತ ಇಲ್ಲಿ ಈ ಪ್ರಶಸ್ತಿಗೆ ಏನಾದರೂ ನಗದು ಬಹುಮಾನ ಏನಾದರೂ ಇದೆಯಾ, ಅಥವಾ ಭತ್ಯೆ ಏನಾದರೂ ಕೊಡ್ತಾರಾ, ಅಥವಾ ಈ ಪ್ರಶಸ್ತಿಯನ್ನ ಪಡ್ಕೊಂಡವ್ರಿಗೆ ಉಚಿತವಾಗಿ ರೈಲು ಅಥವಾ ವಿಮಾನ ಪ್ರಯಾಣದ ಸೌಲಭ್ಯ ಏನಾದರೂ ಸಿಗುತ್ತಾ ಅಂತ ಕೇಳಿದ್ರೆ ಅದು ಯಾವುದು ಇದಕ್ಕೆ ಸಿಗುವುದಿಲ್ಲ. ನಗದು ಬಹುಮಾನ ಏನು ಕೂಡ ಸಿಗುವುದಿಲ್ಲ. ಭಾರತ ರತ್ನಕ್ಕೂ ಕೂಡ ಯಾವುದೇ ರೀತಿಯಾದಂತಹ ನಗದು ಬಹುಮಾನ ಸಿಗುವುದಿಲ್ಲ. ಓಕೆ, ಸೊ ನೆಕ್ಸ್ಟ್, ಈಗ ಇದಿಷ್ಟು ಪದ್ಮ ಪ್ರಶಸ್ತಿಗಳ ಬಗ್ಗೆ ಮಾಹಿತಿ ಆಯಿತು. 2026ರಲ್ಲಿ ಯಾರ್ಯಾರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗಿದೆ. ಓಕೆ, ಸೊ ನೋಡಿ, ಒಟ್ಟು ಪದ್ಮ ಪ್ರಶಸ್ತಿಗಳನ್ನ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಟ್ಟು ಕೊಟ್ಟಿರ್ತಕ್ಕಂಥದ್ದಿಲ್ಲಿ 131 ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. 131 ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ 5 ಜನರಿಗೆ ಪದ್ಮವಿಭೂಷಣ, 13 ಜನರಿಗೆ ಪದ್ಮಭೂಷಣ, 113 ಜನರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ವಿಚಾರವನ್ನ ನಾನು ಹೇಳ್ತೇನೆ. ಇದು ಇಡೀ ಇಂಡಿಯಾದ ಡೀಟೇಲ್ಸ್, ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ತೆಗೆದುಕೊಂಡಾಗ. ಸೊ ಕರ್ನಾಟಕಕ್ಕೆ ಬಂದ್ರೆ, ಕರ್ನಾಟಕದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಏನಂದ್ರೆ ಪದ್ಮ ವಿಭೂಷಣ ಪ್ರಶಸ್ತಿ ಸಿಕ್ಕಿಲ್ಲ. ಪದ್ಮ ವಿಭೂಷಣ ಹೇಳ್ತಾ ಇದ್ದೀನಿ, ಯಾವುದೇ ಯಾರೊಬ್ಬರಿಗೂ ಕೂಡ ಪದ್ಮ ವಿಭೂಷಣ ಸಿಕ್ಕಿಲ್ಲ. ಆದ್ರೆ ಪದ್ಮಭೂಷಣ ಸಿಕ್ಕಿದೆ, ಒಬ್ಬ ಸಾಧಕರಿಗೆ ಸಿಕ್ಕಿದೆ. ಪದ್ಮಶ್ರೀ 7 ಜನರಿಗೆ ಸಿಕ್ಕಿದೆ. ಸೊ ಟೋಟಲ್ ಕರ್ನಾಟಕದ ಪದ್ಮಶ್ರೀ ಅಂದ್ರೆ ಪದ್ಮ ಪ್ರಶಸ್ತಿಗಳನ್ನ ಪಡೆದವರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 7+1. ಸೊ ಟೋಟಲ್ ಎಷ್ಟು? 8 ಆಯ್ತು. ಸೊ ಇದರಲ್ಲಿ 7 ಪದ್ಮಶ್ರೀ, ಓಕೆ, 1 ಪದ್ಮಭೂಷಣ. ಪದ್ಮವಿಭೂಷಣ ಒಬ್ಬರಿಗೂ ಕೂಡ ಸಿಕ್ಕಿಲ್ಲ. ಸೊ ಅದನ್ನ 1 by 1 ಕರ್ನಾಟಕ ಡೀಟೇಲ್ಸ್ ಹೇಳುವಾಗ ಹೇಳ್ತೇನೆ. ಸೊ ಇಲ್ಲಿ ಇಂಪಾರ್ಟೆಂಟ್, 5 ಜನ ಪದ್ಮವಿಭೂಷಣ ಯಾರಿಗೆ ಸಿಕ್ಕಿದೆ ಅಂತ ನೋಡಿ. ನಾವು ಎಲ್ಲವನ್ನೂ ಓದೋದಕ್ಕಿಂತ ಅಟ್ಲೀಸ್ಟ್ ನಾವು 5 ಜನ ಪದ್ಮವಿಭೂಷಣ ಯಾರಿಗೆ ಸಿಕ್ಕಿದೆ ಅದನ್ನಾದ್ರೂ ಕೂಡ ನಾವು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ 5 ಜನ ಪದ್ಮವಿಭೂಷಣ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥವ್ರು, ಫಸ್ಟಿಗೆ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು, ಮೊದಲನೇ ಹೆಸರು ನಾನು ಹೇಳೋದಾದ್ರೆ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅಂತ. ಧರ್ಮೇಂದ್ರ ಸಿಂಗ್ ಡಿಯೋಲ್ ಇವರು ಬಾಲಿವುಡ್ ಸಿನಿಮಾ ಕ್ಷೇತ್ರದಲ್ಲಿ ಅಪರೂಪದ ಮತ್ತು ಅಪ್ರತಿಮವಾದಂತಹ ಸಾಧನೆಯನ್ನ ಮಾಡಿರ್ತಕ್ಕಂಥವರು. ಇವರು ಇತ್ತೀಚೆಗೆ ನಿಧನವನ್ನ ಹೊಂದಿರ್ತಾರೆ, ಧರ್ಮೇಂದ್ರ ಸಿಂಗ್ ಡಿಯೋಲ್ ಅಂತಕ್ಕಂಥದ್ದು. ಸೊ ಇವರಿಗೆ ಕಲೆ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಧರ್ಮೇಂದ್ರ ಸಿಂಗ್ ಡಿಯೋಲ್. ಇನ್ನು ಎರಡನೇ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಸೊ ನಾವಿಲ್ಲಿ ನೋಡ್ಬೇಕಾಗಿರ್ತಕ್ಕಂಥದ್ದು KT ಥಾಮಸ್ ಅವರು. ಜಸ್ಟಿಸ್ KT ಥಾಮಸ್ ಅಂತ ಕರಿತೇವೆ. KT ಥಾಮಸ್ ಅವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರ್ತಕ್ಕಂಥವರು.
ಅದ್ಭುತವಾದಂತಹ ಒಬ್ಬ ಕಾನೂನು ತಜ್ಞರು ಅಂತ ಹೇಳಿ ಇವ್ರನ್ನ ಕರೆಯಲಾಗುತ್ತೆ. ಇವರು ಯಾವ ರಾಜ್ಯದವರು ಅಂತ ಹೇಳಿದ್ರೆ ಕೇರಳ ರಾಜ್ಯದವರು. ಓಕೆ, ಇವರಿಗೆ ಯಾವ ಒಂದು ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೋಡಿದ ಹಾಗೆ ನಾವು ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರು ಮಹಾರಾಷ್ಟ್ರ ರಾಜ್ಯದಿಂದ ಅವ್ರನ್ನ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ವಿದೂಷಿ ಎನ್ ರಾಜಂ ಅಂತಕ್ಕಂಥವ್ರು, ಇವರು ಒಬ್ಬರು ಕಲಾವಿದರು. ವಿದೂಷಿ ಎನ್ ರಾಜಂ ಅಂತಕ್ಕಂಥವ್ರು. ಸೊ ಇವರು ಏನಪ್ಪಾ ಅಂತ ಹೇಳಿದ್ರೆ ಪಿಟೀಲು ವಾದಕರು, ಕಲಾ ವಿಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವರು ಉತ್ತರ ಪ್ರದೇಶದವರು. ಕಲಾ ಕ್ಷೇತ್ರದಲ್ಲಿ ಕಲೆ, ಅದರಲ್ಲೂ ಪ್ರಮುಖವಾಗಿ ಪಿಟೀಲು ಏನು ವಾದ್ಯ ಇದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದ್ದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ 4ನೇ ವ್ಯಕ್ತಿ ಯಾರಂತ ಹೇಳಿದ್ರೆ ಶ್ರೀ ಪಿ ನಾರಾಯಣನ್ ಅಂತಕ್ಕಂಥವ್ರಿಗೆ ಸಿಕ್ಕಿದೆ. ಶ್ರೀ ಪಿ ನಾರಾಯಣನ್ ಅಂತಕ್ಕಂಥವ್ರಿಗೆ ಸಿಕ್ಕಿದೆ. ಸೊ ಇವರಿಗೆ ಯಾವ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವ್ರನ್ನ ಪರಿಗಣಿಸಲಾಗಿದೆ. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಕೂಡ ಕೇರಳ ರಾಜ್ಯದವರು. ಓಕೆ, ನೆಕ್ಸ್ಟ್ 5ನೇ ವ್ಯಕ್ತಿ ಯಾರು ಅಂತ ಹೇಳಿದ್ರೆ 5ನೇ ವ್ಯಕ್ತಿ ಶ್ರೀ ವಿ ಎಸ್ ಅಚ್ಯುತಾನಂದ್ ಅಂತಕ್ಕಂಥವ್ರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಸೊ ಇವ್ರಿಗೂ ಕೂಡ ಸಾರ್ವಜನಿಕ ವ್ಯವಹಾರಗಳ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆ ವಿಭಾಗದಲ್ಲಿ. ಇವರು ಕೂಡ ಕೇರಳ ರಾಜ್ಯದವರು. ನೋಡಿ, ಕೇರಳ ರಾಜ್ಯದವರು ಎಷ್ಟು ಜನ ಇದ್ದಾರೆ ಇಲ್ಲಿ, ಕೇರಳ ರಾಜ್ಯದವರು. ಓಕೆ, ಇವರು ಕೂಡ ಕೇರಳ ರಾಜ್ಯದವರು. ಸೊ ಇಲ್ಲಿ ಮರಣೋತ್ತರವಾಗಿ ಇವರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಮರಣೋತ್ತರವಾಗಿ ಇಬ್ಬರಿಗೆ ಪದ್ಮ ವಿಭೂಷಣವನ್ನ ಕೊಟ್ಟಿರ್ತಕ್ಕಂಥದ್ದು. ಮರಣೋತ್ತರ ಒಂದು ಧರ್ಮೇಂದ್ರ ಸಿಂಗ್ ಡಿಯೋಲ್ ಮರಣೋತ್ತರ. ಓಕೆ, ಇನ್ನೊಬ್ರು ಶ್ರೀ ವಿ ಎಸ್ ಅಚ್ಯುತಾನಂದ್ ಅವರಿಗೆ ಸಾರ್ವಜನಿಕ ವ್ಯವಹಾರಗಳನ್ನ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇವರು 5 ಜನ ಏನಿದಾರಲ್ಲ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥವ್ರು. ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. 2026ರಲ್ಲಿ ಈ ಕೆಳಗಿನವ್ರಿಗೆ ಯಾರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಸಿಕ್ಕಿದೆ ಅಂತ ಕೊಡಬಹುದು, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಅಂತಾನು ಕೂಡ ಕೇಳಬಹುದು. ಆಲ್ರೆಡಿ 26ರಲ್ಲಿ ಈ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಕೆಇ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೌದಾ, ಕರ್ನಾಟಕ ರಿಲೇಟೆಡ್ ಇಟ್ಕೊಂಡು ಕೇಳಿದ್ದಾರೆ, ನಿಮಗೆ ಭಾರತವನ್ನ ರಿಲೇಟ್ ಮಾಡಿ ಕೇಳಬಹುದು. ಓಕೆ, ಸೊ ನೆಕ್ಸ್ಟ್ ಕರ್ನಾಟಕದ ಬರೋಣ. ನಾವು ಕರ್ನಾಟಕದ ಪ್ರಶಸ್ತಿಗಳ ಬಗ್ಗೆ ನೋಡೋಣ. ನೋಡಿ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜನ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ 8 ಜನ ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಓಕೆ, ಅದರಲ್ಲಿ ಒಬ್ರು ಪದ್ಮಭೂಷಣ, 7 ಜನ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಪದ್ಮಭೂಷಣ ಯಾರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಶತಾವಧಾನಿ ಆರ್ ಗಣೇಶ್ ಇವ್ರಿಗೆ ಸಿಕ್ಕಿದೆ. ಇವರು ಅವಧಾನ ಅಂತ ಹೇಳಿ ಒಂದು ಕಲೆ ಬರುತ್ತೆ. ಸೊ ಅವಧಾನ ಕಲೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು. ಅವಧಾನ ಕಲೆಯಲ್ಲಿ ವಿಶೇಷವಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಅವಧಾನ ಕಲೆ ಅಂತ ಹೇಳಿದ್ರೆ ಆಶು ಕವಿತ್ವ ಅಂದ್ರೆ ಯಾವುದೇ ಪೆನ್ ಪೇಪರ್ ಇಲ್ಲದೆ ಹಾಗೆ ಕವಿತೆಗಳಿಗೆ ಸಂಬಂಧಪಟ್ಟಂತ ಅಪ್ರತಿಮ ಮತ್ತು ಅದ್ವಿತೀಯವಾದಂತಹ ಒಂದು ಪಾಂಡಿತ್ಯ. ಸೊ ಅದಕ್ಕೆ ಅವಧಾನ ಕಲೆ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಅಂಕೇಗೌಡ ಅಂತ ಹೇಳಿದ್ರೆ ಇವರು ಪುಸ್ತಕ ಪ್ರೇಮಿ, ಮಂಡ್ಯದ ಪುಸ್ತಕದ ಮನುಷ್ಯ ಅಂತ ಕೂಡ ಇವ್ರನ್ನ ಕರೆಯಲಾಗುತ್ತೆ. ಒಂದು ದೊಡ್ಡ ಗ್ರಂಥಾಲಯವನ್ನ ಇವರು ಏನಂತ ಹೇಳಿದ್ರೆ ಸ್ಥಾಪನೆ ಮಾಡಿದರೆ ಅದ್ರಲ್ಲಿ ಲಕ್ಷಾಂತರ ಪುಸ್ತಕಗಳು ಏನಂತ ಹೇಳಿದ್ರೆ ಅಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಎಸ್ ಸುಶೀಲಂ ಅವರಿಗೆ ಪದ್ಮಶ್ರೀ ಸಿಕ್ಕಿದೆ. ಓಕೆ, ಅಂಕೇಗೌಡ ಅವರಿಗೆ ಪದ್ಮಶ್ರೀ, ಎಸ್ ಸುಶೀಲಂ ಅವ್ರಿಗೂ ಕೂಡ ಪದ್ಮಶ್ರೀ ಸಿಕ್ಕಿದೆ. ಸುಮಂಗಲಿ ಸೇವಾ ಆಶ್ರಮದ ಮೂಲಕ ಇವರೇಂದ್ರೆ ನೊಂದ ಮಹಿಳೆಯರು ಮತ್ತು ಅನಾಥ ಮಕ್ಕಳ ಪುನರ್ವಸತಿಗಾಗಿ ಶ್ರಮಿಸ್ತಾ ಇದ್ದಾರೆ. ನಾನು ಯಾಕೆ ಈ ಕ್ಷೇತ್ರ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ, ಸ್ವಲ್ಪ ಆದ್ರೂ ಅಟ್ಲೀಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಡಾಕ್ಟರ್ ಸುರೇಶ್ ಹನಗವಾಡಿ ಅಂತ ಬರ್ತಾರೆ. ಇವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ದಾವಣಗೆರೆ ಗ್ರಾಮೀಣ ಭಾಗದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬಡವರಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ, ವೈದ್ಯಕೀಯ ವೆಚ್ಚದಲ್ಲಿ ಏನಂದ್ರೆ ಇವರು ತಮ್ಮ ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಾರ್ವಜನಿಕ ಆರೋಗ್ಯ ಅಭಿಯಾನಗಳ ನೇತೃತ್ವವನ್ನು ಕೂಡ ಇವರು ವಹಿಸ್ಕೊಂಡಿದ್ದಾರೆ. ಓಕೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಂಕೇಗೌಡ ಅವರಿಗೆ ಸಮಾಜ ಸೇವೆ, ಎಸ್ ಸುಶೀಲಂ ಅವರಿಗೆ ಸಮಾಜ ಸೇವೆ ಕ್ಷೇತ್ರದಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಪ್ರಭಾಕರ್ ಬಿ ಕೋರೆ, ಡಾಕ್ಟರ್ ಪ್ರಭಾಕರ್ ಬಿ ಕೋರೆ ಇವ್ರಿಗೂ ಕೂಡ ಪದ್ಮಶ್ರೀ ಸಿಕ್ಕಿದೆ. ಶಿಕ್ಷಣ ಕ್ಷೇತ್ರವನ್ನ KLE ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಕ್ಕಾಗಿ ಮತ್ತೆ ಆರೋಗ್ಯ ಮೂಲ ಸೌಕರ್ಯಗಳನ್ನ
ಸೌಕರ್ಯಗಳ ಅಭೂತಪೂರ್ವ ವಿಸ್ತರಣೆಯನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಯವರು. ಹೀಗಾಗಿ ಅವರನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಶಶಿ ಶೇಖರ್ ವೆಂಪತಿ ಅಂತೇಳಿ ಅವ್ರಿಗೂ ಕೂಡ ಪದ್ಮಶ್ರೀ ಸಿಕ್ಕಿದೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ. ಇವರು ಪ್ರಸಾರ ಭಾರತಿಯಲ್ಲಿ ತಾಂತ್ರಿಕ ಹಿನ್ನೆಲೆಯ CEO, ನಾನ್ IAS ಕೆಟಗರಿಲಿ ಆಗಿರ್ತಕ್ಕಂಥವ್ರು, ಅವರು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಶುಭಾ ವಿ ಅಯ್ಯಂಗರ್ ಅವ್ರಿಗೂ ಕೂಡ ಪದ್ಮಶ್ರೀ ಸಿಕ್ಕಿದೆ. ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಉನ್ನತ ಮಟ್ಟದ ವೈಜ್ಞಾನಿಕ ಸಂಶೋಧನೆ ಮತ್ತು ದೇಶದ ತಾಂತ್ರಿಕ ಪ್ರಗತಿಗೆ ಇವರು ಗಮನಾರ್ಹವಾದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ. ನೆಕ್ಸ್ಟ್ TT ಜಗನ್ನಾಥನ್, ಇವರಿಗೆ ಮರಣೋತ್ತರವನ್ನು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ. ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರದಲ್ಲಿ TTK, ವಿಶ್ವ ಪ್ರಸಿದ್ಧ TTK ಪ್ರೆಸ್ಟೀಜ್ ಕಿಚನ್ ವೇರ್ ಸಂಸ್ಥೆಯನ್ನು ಮುನ್ನಡೆಸಿದ್ದಕ್ಕಾಗಿ ಇವರನ್ನ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಸೊ ಇಷ್ಟು ಜನರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಇದೆಲ್ಲ ನಾವು ಪದ್ಮ ಪ್ರಶಸ್ತಿಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದ್ವಿ. ಈಗ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನೋಡಿ. 1 by 1 UPSC ಇಂದ ನಾವು 1 by 1 ಪ್ರಶ್ನೆಗಳನ್ನ ನೋಡ್ಕೊಂತ ಬರೋಣ. ಸೊ ಓಕೆ, ಸೊ ಕ್ವಶನ್ ನಂಬರ್ 1 ಇರ್ತಕ್ಕಂಥದ್ದು ಆಲ್ರೆಡಿ ನಾವು ಕೆಲವೊಂದಿಷ್ಟು ನಾನು ಹೇಳಿದೆ ನಿಮಗೆ ಡಿಸ್ಕಸ್ ಮಾಡುವಾಗ. ಸೊ ಒಂದನೇ ಪ್ರಶ್ನೆಯನ್ನ ನಾನು ಒಂದನೇ ಪ್ರಶ್ನೆ ಬಗ್ಗೆ ಆಲ್ರೆಡಿ ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಓಕೆ, ಪ್ರಶ್ನೆಗಳು ಪದ್ಮ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳು. ಈ ಪ್ರಶ್ನೆ ಬಗ್ಗೆ ಒಂದನೇ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಭಾರತ ರತ್ನ ಪ್ರಶಸ್ತಿ ಮತ್ತೆ ಪದ್ಮ ಪ್ರಶಸ್ತಿಗಳನ್ನು ಎರಡು ಒಗ್ಗೂಡಿಸಿ ಕೇಳಿದರೆ. UPSC 2021 ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ, ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳನ್ನ ಗಮನಿಸಿ. ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ ನೋಡಿ. ಇತ್ತೀಚೆಗೆ ಸ್ಟೇಟ್ಮೆಂಟ್ ಬೇಸ್ಡ್ UPSC ಲೆವೆಲ್, KPSC ಲೆವೆಲ್ ಕ್ವಶನ್ ಕೇಳ್ತಿದ್ದಾರೆ. ಯಾವುದೇ ಎಕ್ಸಾಮ್ ಆಗಿರ್ಲಿ ಅದೇ ಪ್ಯಾಟರ್ನ್ ಅನುಸರಿಸ್ತಾ ಇದ್ದಾರೆ. ಸೊ ದಯವಿಟ್ಟು ಸುಮ್ಮನೆ ಬೈಹಾಟ್ ಹಾಕುವಂಥದ್ದು, ಮೇಲ್ಗಡೆ ಜಸ್ಟ್ ಫ್ಯಾಕ್ಟ್ಸ್ಗಳನ್ನ ಓದಿ ಹೋದ್ರೆ ಎಕ್ಸಾಮ್ ಅಲ್ಲಿ ನೀವು ಮಾರ್ಕ್ಸ್ ಅನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಎಕ್ಸಾಮ್ ಅನ್ನ ನಡೆಸ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ KE ದವರು. ಸೊ KE ದವರು ಯಾವ ರೀತಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸೊ ಆ ಹಿನ್ನೆಲೆ KE ಲೆವೆಲ್ ಅಲ್ಲೇ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆ, KE ಲೆವೆಲ್ ಅಲ್ಲೇ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಅದನ್ನ ನೋಡೋಣ. ಭಾರತ ರತ್ನ ಸ್ಟೇಟ್ಮೆಂಟ್ 1, ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳು ಭಾರತ ಸಂವಿಧಾನದ 18(1) ಅಡಿಯಲ್ಲಿ ನೀಡಲಾಗುವ ಬಿರುದುಗಳು ಆಗಿವೆ. ಓಕೆ, ಸೊ ಒಂದನೇ ಸ್ಟೇಟ್ಮೆಂಟ್ ನೋಡಿ, ನಾ ಆಲ್ರೆಡಿ ಓದಿದ್ದೇವೆ. ಇವುಗಳು ಬಿರುದುಗಳು ಅಲ್ಲ ಅಂಥೇಳಿ ಯಾವುದು ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ, ಬಾಲಾಜಿ ರಾಘವನ್ ಪ್ರಕರಣದಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ. ಬಾಲಾಜಿ ರಾಘವನ್ ಅಂತಕ್ಕಂತಹ ಪ್ರಕರಣದಲ್ಲಿ ಏನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿದ್ರೆ ಇವುಗಳು ಬಿರುದುಗಳು ಅಲ್ಲ ಅಂತ ಹೇಳಿದೆ. ಓಕೆ, ಸೊ ಹೀಗಾಗಿ ಒಂದನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಎರಡನೇ ಸ್ಟೇಟ್ಮೆಂಟ್ ನೋಡೋಣ. 1954ರಲ್ಲಿ ಸ್ಥಾಪನೆಯಾದ ಪದ್ಮ ಪ್ರಶಸ್ತಿಗಳನ್ನು ಇದುವರೆಗೆ ಕೇವಲ 1 ಬಾರಿ ಮಾತ್ರ ಅಮಾನತುಗೊಳಿಸಲಾಗಿದೆ. ನೋಡಿ, ಕ್ವಶನ್ ನೀವು ಅಟೆಂಡ್ ಮಾಡುವಾಗ ಮಾತ್ರ ಅಂತ ಬಂದ್ರೆ ಸ್ವಲ್ಪ ಅಲರ್ಟ್ ಆಗಿ. ಮಾತ್ರ ಅಂತ ಕೊಟ್ರೆ ಎಲ್ಲವುಗಳು ಕೂಡ ರಾಂಗ್ ಆಗಿರೋದಿಲ್ಲ, ಬಟ್ ಮಾತ್ರ ಅಂತ ಬಂದ್ರೆ ನೀವು ಎಕ್ಸ್ಟ್ರಾ ಅಲರ್ಟ್ ಆಗಬೇಕು. ಸೊ 1 ಬಾರಿ ಮಾತ್ರ ಅಂತ ಹೇಳಿದ್ರೆ ಕೇವಲ 1 ಟೈಮ್ ಮಾತ್ರ ಇಲ್ಲಿ ಅಮಾನತು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲ, ಇದನ್ನ ಏನು ನಾವು ಆಲ್ರೆಡಿ ಓದಿದ್ದೇವೆ. ಏನಂತ ಹೇಳಿದ್ರೆ 1977 ಮತ್ತು 79ರ ಒಂದು ಸಂದರ್ಭದಲ್ಲಿ, ಮತ್ತೆ ನೆಕ್ಸ್ಟ್ 1993 ಮತ್ತೆ 97ರ ಸಂದರ್ಭದಲ್ಲಿ 2 ಬಾರಿ ಓಕೆ ಈ ಪ್ರಶಸ್ತಿಯನ್ನ ನಿಲ್ಲಿಸಲಾಗಿತ್ತು ಕೊಡೋದನ್ನ ಅಂತ. ಸೊ ಇವ್ರೇನ್ ಕೊಟ್ಟಿದ್ದಾರೆ, 1 ಬಾರಿ ಮಾತ್ರ ಅಂತ ಕೊಟ್ಟಿದ್ದಾರೆ. ಸೊ ಎರಡನೇ ಸ್ಟೇಟ್ಮೆಂಟ್ ಕೂಡ ರಾಂಗ್. ಓಕೆ, ಈಗ ನಾವು ಎರಡು ಸ್ಟೇಟ್ಮೆಂಟ್ಗಳನ್ನ ನಮ್ಗೆ ಗೊತ್ತಿದೆ. ಒಂದನೇ ಸ್ಟೇಟ್ಮೆಂಟ್ ನಮಗೆ ಕರೆಕ್ಟಾಗಿ ರೈಟಾಗಿ ಗೊತ್ತಿದೆ ಅಂದರೆ ನಾವು ಫಸ್ಟ್ ಆಪ್ಷನ್ಗಳನ್ನ ನೋಡಬೇಕು. ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಒಂದೇ ಸ್ಟೇಟ್ಮೆಂಟ್ ಓದಿ ನಾವು ಅಕ್ಯುರೇಟ್ ನಮ್ಗೆ ಆನ್ಸರ್ ಗೊತ್ತಿದ್ರೆ ನಾವು ಆಪ್ಷನ್ ಎಲಿಮಿನೇಷನ್ ಮಾಡೋ ಮುಖಾಂತರವಾಗಿ ಸರಿಯಾದ ಆನ್ಸರ್ಗೆ ನಾವು ರೀಚ್ ಆಗ್ಬೋದು. ಏನು ಕೊಟ್ಟಿದ್ದಾರೆ, ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಎಕ್ಸಾಮಲ್ಲಿ ಓದುವಾಗ ಯಾವುದು ತಪ್ಪಾಗಿದೆ, ನಾಟ್ ಕರೆಕ್ಟ್, ಅದನ್ನ ನಾವು ಓದೋದೇ ಇಲ್ಲ, ಕರೆಕ್ಟ್ ಅಂತ ಹೇಳಿ ಆನ್ಸರ್ ಮಾಡಿ ಬಂದ್ಬಿಡ್ತೇವೆ. ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಒಂದನೇದು ತಪ್ಪು ಅಂತ ನಮ್ಗೆ ಗೊತ್ತಿದೆ, ಎರಡನೇದು ತಪ್ಪು ಅಂತ ನಮ್ಗೆ ಸದ್ಯಕ್ಕೆ ಗೊತ್ತಿದೆ. ಓಕೆ, ಸೊ ಇಲ್ಲಿ 2 ಮತ್ತು 3 ಮಾತ್ರ ತಪ್ಪು ಅಂತ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿದೆ ಆಲ್ರೆಡಿ ಒಂದನೇ ಸ್ಟೇಟ್ಮೆಂಟ್ ಕೂಡ ತಪ್ಪು ಅಂತ ಹೇಳಿ. ಸೊ ಇಲ್ಲಿ 2 ಮತ್ತು 3 ಮಾತ್ರ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಸರಿಯಾದಂತ ಉತ್ತರ ಅಲ್ಲ. ಓಕೆ, ಇಲ್ಲಿ ನೋಡಿ ಆಪ್ಷನ್ ಸಿ ಇಲ್ಲಿ 1 ಮತ್ತು 3 ಮಾತ್ರ ಅಷ್ಟೇ ತಪ್ಪಾದಂತ ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಇಲ್ಲ, ನಮ್ಗೆ ಗೊತ್ತಿದೆ ಎರಡನೇ ಹೇಳಿಕೆ ಕೂಡ ತಪ್ಪು, ಇಲ್ಲಿ 2 ಇಲ್ಲ. ಸೊ ಆಪ್ಷನ್ ಸಿ ಎಲಿಮಿನೇಟ್ ಮಾಡಿದ್ವಿ. ಓಕೆ,
ಸೊ 1 ಮತ್ತು 2 ಮಾತ್ರ ನಮಗೆ ಆಲ್ರೆಡಿ 1-2 ರಾಂಗ್ ಅಂತ ಗೊತ್ತಿದೆ. ಮೂರನೇ ಸ್ಟೇಟ್ಮೆಂಟ್ ನೋಡೋಣ. ಒಂದು ನಿರ್ದಿಷ್ಟ ವರ್ಷದಲ್ಲಿ ಭಾರತ ರತ್ನ ಪ್ರಶಸ್ತಿಗಳ ಸಂಖ್ಯೆಯನ್ನು ಗರಿಷ್ಠ 5ಕ್ಕೆ ಸೀಮಿತಗೊಳಿಸಲಾಗಿದೆ. ಓಕೆ, ಗರಿಷ್ಠ 5 ಅಲ್ಲ, ಅದನ್ನ ಗರಿಷ್ಠ 3ಕ್ಕೆ ಸೀಮಿತಗೊಳಿಸಿದ್ದಾರೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಅದನ್ನ ವಿನಾಯಿತಿಯನ್ನ ತೆಗೆದುಕೊಂಡು ಹೆಚ್ಚು ಪ್ರಶಸ್ತಿಗಳನ್ನ ಘೋಷಣೆಯನ್ನ ಮಾಡ್ತಾರೆ. ಹೌದಾ, 2024ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಗಳನ್ನ 5 ಜನರಿಗೆ ಕೊಟ್ಟಿದ್ದಾರೆ. ಬಟ್ ಒಂದು ನಿರ್ದಿಷ್ಟ ವರ್ಷದಲ್ಲಿ ಭಾರತ ರತ್ನ ಪ್ರಶಸ್ತಿಗಳ ಸಂಖ್ಯೆಯನ್ನ 3ಕ್ಕೆ ನಿಗದಿ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಸೊ ಇದರ ಒಂದು ಸರಿಯಾದಂತ ಉತ್ತರ ಯಾವುದಂದ್ರೆ 3 ಇಲ್ಲಿ ತಪ್ಪಾದಂತ ಹೇಳಿಕೆಗಳಾಗಿದ್ದಾವೆ. ಸೊ ಸರಿಯಾದಂತ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ಸೊ ಇಲ್ಲಿ 78, 79 ಅಂತ ನೀವು ಮಾಡ್ಕೊಳ್ಳಿ. ನಾನು ಆಗ್ಲೇ ನಿಮಗೆ 77, 79 ಅಂದ್ರೆ 78ರಿಂದ 79. ಓಕೆ ಓಕೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ KS 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ಬಾಲಾಜಿ ರಾಘವನ್ ಪ್ರಕರಣ ತೀರ್ಪಿನ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾವು ರಾಂಗ್ ಸ್ಟೇಟ್ಮೆಂಟ್ ನಾವು ಐಡೆಂಟಿಫೈ ಮಾಡ್ಕೊಂಡು ಹೋಗೋಣ. ಓಕೆ, ಪದ್ಮ ಪ್ರಶಸ್ತಿಗಳಂತ ರಾಷ್ಟ್ರೀಯ ಪ್ರಶಸ್ತಿಗಳ ಬಿರುದುಗಳು ಆಗಿದ್ದು 18 ಅನ್ನು ಉಲ್ಲಂಘಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಇದು ನಮ್ಗೆ ಗೊತ್ತಿದೆ, ಇದು ರಾಂಗ್. ಬಿರುದುಗಳು ಅಲ್ಲ. ಓಕೆ, ಈಗಲೇ ನಾವು ಆಲ್ರೆಡಿ ಓದಿದ್ದೇವೆ. ಸೊ ಆಪ್ಷನ್ ಸಿ ನೋಡೋಣ. ಪದ್ಮ ಪ್ರಶಸ್ತಿ ಪುರಸ್ಕೃತರು ಅಧಿಕೃತ ಲೆಟರ್ ಹೆಡ್ಗಳಲ್ಲಿ ತಮ್ಮ ಹೆಸರಿನೊಂದಿಗೆ ಈ ಪ್ರಶಸ್ತಿಗಳನ್ನು ಬಳಸಬಹುದು. ಇಲ್ಲ, ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಆಗಿ ಬಳಸೋ ಹಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಬಳಸಬಹುದು ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಇದು ರಾಂಗ್ ಆನ್ಸರ್. ಪದ್ಮಭೂಷಣ ಪ್ರಶಸ್ತಿ ವಿಜೇತರಿಗೆ ಸರ್ಕಾರವು ಕಡ್ಡಾಯವಾಗಿ ಮಾಸಿಕ ಭತ್ಯೆಯನ್ನು ನೀಡಬೇಕು. ಯಾವುದೇ ರೀತಿಯಾದಂಥ ನಗದು ಕೊಡಂಗಿಲ್ಲ, ಭತ್ಯೆ ಕೊಡಂಗಿಲ್ಲ ಅಂತ ನಾವು ಓದಿದ್ದೇವೆ. ಸೊ ಇದು ಕೂಡ ರಾಂಗ್. ಉಳಿದಿರೋದು ಯಾವುದು? ಆಪ್ಷನ್ ಬಿ ಉಳಿದಿದೆ ನೋಡಿ. ಆಪ್ಷನ್ ಎಲಿಮಿನೇಷನ್ ಮೆಥಡ್ ಮುಖಾಂತರವಾಗಿ ಆಪ್ಷನ್ ಬಿ 100% ರೈಟ್ ಆಗಿರಲೇಬೇಕು. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಏನು, ಈ ರಾಷ್ಟ್ರೀಯ ಪ್ರಶಸ್ತಿಗಳು ಅರ್ಹತೆ ಆಧಾರಿತ ಅಲಂಕಾರಿಕ ಗೌರವಗಳು. ಇವು 18 ಉಪವಿಧಿ 1 ಉಲ್ಲಂಘಿಸುವುದಿಲ್ಲ. ಆದರೆ ಇವುಗಳನ್ನ ಹೆಸರಿನ ಮುಂದೆ ಆಗಲಿ ಹಿಂದೆ ಆಗಲಿ ಬಳಸುವಂತಿಲ್ಲ. ಓಕೆ, ಇದು KS ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಮೂರನೇ ಪ್ರಶ್ನೆಯನ್ನ ನಾವು ನೋಡೋಣ. ಮೂರನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ನೋಡಿ, KPSC ಅಲ್ಲಿ FDA ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಇದು. ಏನು, ಈ ಪದ್ಮ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ 1 ವರ್ಷದಲ್ಲಿ ನೀಡಬಹುದಾದಂತಹ ಗರಿಷ್ಠ ಪ್ರಶಸ್ತಿಗಳ ಮಿತಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಫಸ್ಟ್ ನಾವು ರಾಂಗ್ ಅನ್ನೋದನ್ನ ಐಡೆಂಟಿಫೈ ಮಾಡೋಣ. ಓಕೆ, ಮರಣೋತ್ತರ ಪ್ರಶಸ್ತಿಗಳು ಸೇರಿದಂತೆ 1 ವರ್ಷದಲ್ಲಿ ನೀಡಲಾಗುವ ಒಟ್ಟು ಪ್ರಶಸ್ತಿಗಳ ಸಂಖ್ಯೆ 100ಕ್ಕಿಂತ ಹೆಚ್ಚಿರಬಾರದು. ಇದು ರಾಂಗ್. ನಮಗೆ ಗೊತ್ತಿದೆ ಇದು 120ಗಿಂತ ಹೆಚ್ಚಿರಬಾರದು ಅಂತ. ಸೊ ಆಪ್ಷನ್ ಎ ಡಿಲೀಟೆಡ್, ರಿಮೂವ್ಡ್. 1 ವರ್ಷದಲ್ಲಿ ನೀಡಲಾಗುವ ಪದ್ಮ ಪ್ರಶಸ್ತಿಗಳ ಸಂಖ್ಯೆಗೆ ಯಾವುದೇ ಗರಿಷ್ಠ ಮಿತಿ ಇಲ್ಲ, ಗರಿಷ್ಠ ಮಿತಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ರಾಂಗ್. ಪ್ರತಿ ವರ್ಷ ಪದ್ಮಶ್ರೀ ವಿಭಾಗದ ಅಡಿಯಲ್ಲಿ ಕೇವಲ 50 ಪ್ರಶಸ್ತಿಗಳನ್ನು ಮಾತ್ರ ನೀಡಬಹುದು. ಆ ರೀತಿ ಯಾವುದೇ ನಿಯಮ ಇಲ್ಲ. ಆಪ್ಷನ್ ಡಿ ರಾಂಗ್. ಸೊ ಉಳಿದಿರತಕ್ಕಂಥದ್ದು ಯಾವುದು? ಆಪ್ಷನ್ ಬಿ ನೋಡೋಣ. ಮರಣೋತ್ತರ ಪ್ರಶಸ್ತಿಗಳು ವಿದೇಶಿಗರಿಗೆ ಕೊಡ್ತಕ್ಕಂಥ ಪ್ರಶಸ್ತಿಗಳನ್ನು ಹೊರತುಪಡಿಸಿ 1 ವರ್ಷದಲ್ಲಿ ನೀಡಲಾಗುವ ಒಟ್ಟು ಪ್ರಶಸ್ತಿಗಳ ಸಂಖ್ಯೆಯನ್ನು 120ಕ್ಕಿಂತ ಹೆಚ್ಚಿರಬಾರದು. ಇದು ರೈಟ್. ಆಲ್ರೆಡಿ ನಾವು ಓದಿದ್ದೇವೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೊ ಆಪ್ಷನ್ ಕ್ವಶನ್ ನಂಬರ್ 4 ನೋಡೋಣ. SD 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಕೆಳಗಿನ ಯಾವ ವರ್ಗದ ವ್ಯಕ್ತಿಗಳು ಸಾಮಾನ್ಯವಾಗಿ ಪದ್ಮ ಪ್ರಶಸ್ತಿಗಳನ್ನ ಪಡೆಯಲು ಅರ್ಹರಲ್ಲ? ನಮ್ಗೆ ಗೊತ್ತಿದೆ, ವಿಜ್ಞಾನಿ ಯಾರು ಅರ್ಹರಲ್ಲ ಅಂತ ಕೇಳಿದ್ದಾರೆ. ಯಾರು ಅರ್ಹರು ಅಂತ ಹೇಳಿ ಕೇಳಿದಾಗ ನಾವು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೇವೆ. ಯಾರು ಅರ್ಹರಲ್ಲ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ವೈದ್ಯರು ಮತ್ತೆ ವಿಜ್ಞಾನಿಗಳನ್ನ ಹೊರತುಪಡಿಸಿ ಇತರೆ ಸರ್ಕಾರಿ ನೌಕರಿ, ಇದನ್ನ ಓದಿದೀವಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ವಿಜ್ಞಾನಿ ಮತ್ತು ವೈದ್ಯರು ಪಡ್ಕೋಬಹುದು. ಅವ್ರು ಗೌರ್ಮೆಂಟ್ ಇದರಲ್ಲಿ ಇದ್ರೂ ಕೂಡ ಸಮಾಜ ಸೇವಕರು ಮತ್ತು ಕಲಾವಿದರಂತೂ ಪಡ್ಕೊಳ್ತಾರೆ. ಓಕೆ, ಅನಿವಾಸಿ ಭಾರತೀಯರು ಕೂಡ ಪಡ್ಕೊಳ್ತಾರೆ. ಸೊ ಇಲ್ಲಿ ಯಾರು ಅರ್ಹರಲ್ಲ ಅಂತ, ಸರ್ಕಾರಿ ನೌಕರರು ಅರ್ಹರಲ್ಲ, ವೈದ್ಯರು ಮತ್ತು ವಿಜ್ಞಾನಿಗಳಿಗೆ ಕೊಡಬಹುದು. ಅದಕ್ಕೆ ನೋಡಿ, ವೈದ್ಯರು ಮತ್ತು ವಿಜ್ಞಾನಿಗಳನ್ನ ಹೊರತುಪಡಿಸಿ ಸರ್ಕಾರಿ ನೌಕರು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆಪ್ಷನ್ 5 ನೋಡೋಣ. ಕ್ವಶನ್ ನಂಬರ್ 5 ನೋಡೋಣ. UPSC CAPF 2023ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಓಕೆ, ಪದ್ಮ ಪ್ರಶಸ್ತಿಗಳ ಆಡಳಿತ ಮತ್ತು ಆಯ್ಕೆ ಸಮಿತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಪದ್ಮ ಪ್ರಶಸ್ತಿ ಸಮಿತಿಯನ್ನು ಪ್ರತಿ ವರ್ಷ ಭಾರತದ ಪ್ರಧಾನಮಂತ್ರಿಗಳು ರಚಿಸುತ್ತಾರೆ. ಓಕೆ, ನೆಕ್ಸ್ಟ್, ಪದ್ಮ ಪ್ರಶಸ್ತಿ ಸಮಿತಿಯ ನೇತೃತ್ವವನ್ನು ಭಾರತದ ಕ್ಯಾಬಿನೆಟ್ ಕಾರ್ಯದರ್ಶಿಗಳು ವಹಿಸುತ್ತಾರೆ. ಆಲ್ರೆಡಿ ನಾನು ಹೇಳಿದ್ದೇನೆ, ಪ್ರಧಾನಮಂತ್ರಿಗಳು ರಚಿಸ್ತಾರೆ. 1ನೇ ಸ್ಟೇಟ್ಮೆಂಟ್ ರೈಟ್, 2ನೇ ಸ್ಟೇಟ್ಮೆಂಟ್ ಕೂಡ ರೈಟ್ ಇದೆ. ಸೊ ಇಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಬೋತ್ 1 and 2. ಸೊ ನೆಕ್ಸ್ಟ್ 6ನೇ ಪ್ರಶ್ನೆ. ಪ್ರತಿ ವರ್ಷ ಯಾವ ರಾಷ್ಟ್ರೀಯ ಹಬ್ಬದ ಮುನ್ನಾ ದಿನ ಪದ್ಮ ಪ್ರಶಸ್ತಿಗಳನ್ನ ಘೋಷಣೆ ಮಾಡಲಾಗುತ್ತೆ? ನಮಗೆಲ್ಲ ಗೊತ್ತಿದೆ. ಆಪ್ಷನ್ ಬಿ ಗಣರಾಜ್ಯೋತ್ಸವ. ಈಸಿ ಕ್ವಶನ್. SSC CGL ಅಲ್ಲಿ
ಕೇಳಿರ್ತಕ್ಕಂಥ ಪ್ರಶ್ನೆ. ಕ್ವಶನ್ ನಂಬರ್ 7 UPSC ಅಗೇನ್ NDA ಅಲ್ಲಿ ಕೇಳಿರ್ತಕ್ಕಂಥ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಏನ್ ನಡೆಸ್ತಕ್ಕಂಥ ಇದೆ ಅದರಲ್ಲಿ ಕೇಳಿರ್ತಕ್ಕಂಥ ನೋಡಿ, ರ್ಯಾಂಕಿಂಗ್ ಕೇಳಿದಾರೆ ಇಲ್ಲಿ. ಪದ್ಮ ಪ್ರಶಸ್ತಿಗಳ ಸರಿಯಾದ ಶ್ರೇಣೀಕೃತ ಕ್ರಮವನ್ನು ಫಸ್ಟಿಗೆ ನಾನು ಹೇಳಿದ್ದೀನಿ ನಿಮ್ಗೆ ಇದನ್ನ. ಅತಿ ಉನ್ನತ ಗೌರವದಿಂದ ಕನಿಷ್ಠ ಅಂದ್ರೆ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ಆ ರೀತಿ ಕೇಳಿದಾರೆ ಅವರು. ಫಸ್ಟ್ ಯಾವ್ದು ಬರ್ತದೆ? ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8 ಅಗೇನ್ CDS 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಪದ್ಮ ಪ್ರಶಸ್ತಿಗಳೊಂದಿಗೆ ನೀಡಲಾಗುವ ನಗದು ಬಹುಮಾನ ಅಥವಾ ಆರ್ಥಿಕ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸತ್ಯವಾಗಿದೆ? ಸರಿಯಾದ ಸ್ಟೇಟ್ಮೆಂಟ್ ಅಂದ್ರೆ ಫಸ್ಟ್ ನಾವು ರಾಂಗ್ ಸ್ಟೇಟ್ಮೆಂಟ್ ಐಡೆಂಟಿಫೈ ಮಾಡೋಣ. ಆಪ್ಷನ್ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿನೇ ನಾವು ರೈಟ್ ಆನ್ಸರ್ ನೋಡೋಕೆ ನಾವು ಪ್ರಯತ್ನ ಮಾಡಬೇಕು. ಓಕೆ, ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರಿಗೆ 5 ಲಕ್ಷ ಬಹುಮಾನ ನೀಡಲಾಗುತ್ತೆ. ನಮ್ಗೆ ಗೊತ್ತಿದೆ ಪದ್ಮ ಪ್ರಶಸ್ತಿ ಯಾವುದೇ ಪದ್ಮ ಪ್ರಶಸ್ತಿ ಆಗಿರಲಿ ಅದಕ್ಕೆ ಯಾವುದೇ ರೀತಿಯಾದಂಥ ನಗದು ಬಹುಮಾನ ಇಲ್ಲ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಇಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಓಕೆ, ಪ್ರಶಸ್ತಿ ಪುರಸ್ಕೃತರು ಮಾಸಿಕ ಭತ್ಯೆ, ಅಜೀವ ಉಚಿತ ರೈಲು ಪ್ರಯಾಣದ ಸೌಲಭ್ಯಕ್ಕೆ ಅರ್ಹರಾಗಿರುತ್ತಾರೆ. ಅದು ಆ ರೀತಿ ಯಾವುದೂ ಇಲ್ಲ. ಸೊ ಆಪ್ಷನ್ ಬಿ ಇಸ್ ರಾಂಗ್. ಓಕೆ, ಪ್ರಶಸ್ತಿ ಪುರಸ್ಕೃತರಿಗೆ ಅದರ ಆದಾಯದ ವಾರ್ಷಿಕ ಆದಾಯದ 10% ವರೆಗೆ ಆದಾಯ ತೆರಿಗೆ ಇಂದ ವಿನಾಯಿತಿ ನೀಡಲಾಗುತ್ತದೆ. ಆಪ್ಷನ್ ಡಿ ಇದು ಕೂಡ ರಾಂಗ್. ಓಕೆ, ಉಳಿದಿರತಕ್ಕಂಥದ್ದು ಯಾವುದೇ ನಗದು ಬಹುಮಾನ, ಮಾಸಿಕ ಭತ್ಯೆ, ಉಚಿತ ಪ್ರಮಾಣದ ಸೌಲಭ್ಯಗಳನ್ನು ಕೊಡೋದಿಲ್ಲ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 9ನೇ ಪ್ರಶ್ನೆ ನೋಡೋಣ. PDOದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇತ್ತೀಚಿನ ಪದ್ಮ ಪ್ರಶಸ್ತಿಗಳ ಪಟ್ಟಿಯಲ್ಲಿ ಅನ್ಸಂಗ್ ಹೀರೋಸ್, ತೆರೆಮರೆಯ ಸಾಧಕರು ಎಂಬ ಪರಿಕಲ್ಪನೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ಪರಿಕಲ್ಪನೆಯ ಅರ್ಥವೇನು? ಆಪ್ಷನ್ ಎ ಹೆಚ್ಚು ಪ್ರಚಾರದಲ್ಲಿರುವ ರಾಜಕಾರಣಿಗಳಿಗೆ ಪ್ರಶಸ್ತಿ ನೀಡುವುದು, ಯಾವುದೇ ಮಾಧ್ಯಮಗಳ ಗಮನ ಸೆಳೆಯದೆ ತಳಮಟ್ಟದಲ್ಲಿ ಸದ್ದಿಲ್ಲದೆ ಸಾಧನೆ ಮಾಡಿದವರನ್ನು ಗುರುತಿಸುವುದು, ಸಿನಿಮಾಗಳಲ್ಲಿ ಡ್ಯೂಪ್ ಬಳಸದೆ ಸಾಹಸ ದೃಶ್ಯಗಳನ್ನು ಮಾಡಿದ ಚಿತ್ರನಟರನ್ನು ಗೌರವಿಸುವುದು, ಭಾರತದಲ್ಲಿ ಹುಟ್ಟಿದ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಪುರಸ್ಕಾರ ನೀಡುವುದು. ಸೊ ಇದರ ಸರಿಯಾದಂಥ ಉತ್ತರ ಗೊತ್ತಿದೆ ನಮಗೆ. ಅನ್ಸಂಗ್ ಹೀರೋಸ್ ಅಂದ್ರೆ ಯಾರು ಎಲ್ರಿಗೂ ಗೊತ್ತಿರೋದಿಲ್ಲ ಅಂಥವರನ್ನ ಐಡೆಂಟಿಫೈ ಮಾಡಿ ತೆರೆಮರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅದ್ಭುತವಾದಂಥ ಸಾಧನೆ ಮಾಡ್ತಿರ್ತಾರೆ, ಅಂಥವ್ರನ್ನ ಹುಡುಕಿ ನೋಡಿ. ಅಂಕೇಗೌಡ ಯಾರವರು? ಮಂಡ್ಯದಲ್ಲಿ ಪುಸ್ತಕ ಪ್ರೇಮಿ, ಒಂದು ನಿಸ್ವಾರ್ಥವಾದಂಥ ಸೇವೆಯನ್ನು ಕೊಡ್ತಿದ್ದಾರೆ. ಯಾರಿಗೂ ಕೂಡ ಹೆಚ್ಚು ಜನರಿಗೆ ಗೊತ್ತಿರೋದಿಲ್ಲ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅಂಥವ್ರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅನ್ಸಂಗ್ ಹೀರೋಸ್ ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಪರಿಕಲ್ಪನೆ ಅಡಿಯಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಸೊ ಆಪ್ಷನ್ ಬಿ ಇದರ ಒಂದು ರೈಟ್ ಆನ್ಸರ್. ಸಿ ರಾಂಗು, ACD ರಾಂಗು, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಸೊ 10ನೇ ಪ್ರಶ್ನೆ ಆಲ್ರೆಡಿ ನಾನು ಫಸ್ಟಿಗೆ ಇದನ್ನ ನಿಮಗೆ ಹೇಳಿದ್ದೇನೆ, ಇನ್ನೊಂದ್ಸರಿ ಡಿಸ್ಕಸ್ ಮಾಡೋಣ. ಓಕೆ, KEA ಗ್ರೂಪ್ ಸಿ ನಡೆಸಿರ್ತಕ್ಕಂಥ ರೀಸೆಂಟ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ 2026 ರೀಸೆಂಟ್ ಇದು. ನಾನು ಯಾಕೆ ಓದಬೇಕು ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಓಕೆ, ಪದ್ಮ ಪ್ರಶಸ್ತಿ ಪುರಸ್ಕೃತರು ಮತ್ತು ಅವರ ಕ್ಷೇತ್ರ ನೋಡಿ. ಕ್ಷೇತ್ರ ನಾನು ಯಾಕೆ ಹೇಳಿದೆ ಅಂದ್ರೆ ಕ್ಷೇತ್ರದ ಮೇಲೆನೆ ಕೇಳಿದಾರೆ ಪ್ರಶ್ನೆ. ಶತಾವಧಾನಿ R ಗಣೇಶ್ ಇವರಿಗೆ ಕಲೆ ಮತ್ತು ಅಷ್ಟಾವಧಾನ ಕಲೆ ಅಂತಕ್ಕಂಥ ಕ್ಷೇತ್ರದಲ್ಲಿ ಕೊಟ್ಟಿದೆ. ಇದು ಗೊತ್ತಿದೆ ನಮಗೆ, ಇದು ರೈಟ್ ಆನ್ಸರ್. ಅಂಕೇಗೌಡ M ಇವರಿಗೆ ಸಮಾಜ ಸೇವೆ ಕ್ಷೇತ್ರದಲ್ಲಿ ಗ್ರಾಮೀಣ ಗ್ರಂಥಾಲಯ ಚಳುವಳಿ. ಎಸ್, ಇದು ಕೂಡ ರೈಟು. ಇದ್ರ ಏನ್ ಕೇಳಿದ್ರೆ ಸರಿಯಾದ ಹೊಂದಿಕೆ ಆಗಿರತಕ್ಕಂಥ ಜೋಡಿಗಳನ್ನ ಕೇಳಿದ್ದಾರೆ. ಸೊ ಎರಡೂ ಕೂಡ ಇಲ್ಲಿ 1 ಮತ್ತು 2 ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ ಸಿ ಇಸ್ ರೈಟ್. ಸೊ ಈ ರೀತಿ ನಾವು 1 by 1 ಆಗಿ GK ಮತ್ತೆ ಕರೆಂಟ್ ಅಫೇರ್ಸ್ ಜೊತೆಗೆ ಎಲ್ಲಾ ಪ್ರಶ್ನೆಗಳನ್ನ ಇಟ್ಕೊಂಡು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ 360 ಡಿಗ್ರಿ ಆಂಗಲ್ ಅಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಗಳನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಸೊ ಇದೇ ರೀತಿ ನಿಮ್ಗೆ ಏನಾದರೂ ವಿಡಿಯೋಸ್ಗಳು ಬೇಕಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಅದನ್ನ ನೋಡಿಕೊಂಡು ಮತ್ತೆ ಯಾವ್ಯಾವ ವಿಡಿಯೋ ಬೇಕಾಗಿದೆ ಅದನ್ನ ನಾನು 1 by 1 ಆಗಿ ಈ ಒಂದು GK ಎಕ್ಸ್ಪ್ರೆಸ್ ಸೀರೀಸ್ ಅನ್ನ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.